ಓಂ ಶಾಂತಿ ಭಕ್ತರೇ, ಗುರುಮಕ್ಕಳೇ, ವೀಕ್ಷಕರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಾಕಭೂಷುಂಡಿ ಅಮೃತ್ವ ನೂರಾರು ವರ್ಷ ಅಲ್ಲ, ಸಾವಿರಾರು ವರ್ಷ ಅಲ್ಲ, ಲಕ್ಷಾಂತರ ವರ್ಷ ಜೀವಿಸಿದ ಚಿರಂಜೀವಿಗಳಲ್ಲಿ ಉತ್ತಮವಾದ ದೀರ್ಘಕಾಲ ಚಿರಂಜೀವಿ ಆಗಿದ್ದಂಥ ಕಾಕಭೂಷುಂಡಿ ಇವ್ರ ಬಗ್ಗೆ ನಾವು ಈ ಒಂದು ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಈಗಾಗಲೇ ನಾನು ಅಮರತ್ವದ ಬಗ್ಗೆ ಒಂದು ಸಮಾಧಿ ಧ್ಯಾನ, ಸಮಾಧಿ, ಜಪತಪ, ಸಪ್ತಚಕ್ರಗಳ ಕುಂಡಲಿನಿ ಯೋಗ, ಅದರಲ್ಲಿ ನಾನು ಈಗಾಗಲೇ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಅದರಲ್ಲಿ ಹೇಗೆ ಅಮರತ್ವ ಪಡ್ಕೊಳ್ಳೋದು, ಹೃದಯ, ಶ್ವಾಸಕೋಶ, ಶರೀರದ ಬ್ರೈನ್, ಮೆದುಳು, ಈ ಶರೀರದ ಎಲ್ಲ ಅಂಗಾಂಗಗಳು, ನರನಾಡಿಗಳು ನಿಷ್ಕ್ರಿಯಗೊಳ್ತವೆ, ಸಮಾಧಿ ಸ್ಥಿತಿಗೆ ಹೋಗ್ತವೆ, ಕೋಮಾ ಸ್ಥಿತಿಗೆ ಹೋಗ್ತವೆ. ಹೇಗೆ ನಾವು ವಿದ್ಯೆನ ಕಲಿಬೋದು, ಅಮರತ್ವ ವಿದ್ಯೆನ ಅನ್ನೋದನ್ನು ಆ ವಿಡಿಯೋನಲ್ಲಿ ನಾನು ಶೇರ್ ಮಾಡಿದ್ದೀನಿ, ಎಲ್ಲ ವಿವರವಾಗಿ ಹೇಳಿದ್ದೀನಿ. ಹಾಗೆ ಅನಂತರ ನಾನು ರೋಮಸ, ಮಾಸೆನ್ನಸ್, ರಾಮಸ ಅಥವಾ ರೋಮಾಸ ಮಹರ್ಷಿಗಳು, ಋಷಿ, ಯೋಗಿ, ತಪಸ್ವಿ, ಅವ್ರ ಬಗ್ಗೆ ಭಾಗ 1 ಹಾಗೆ ಭಾಗ 2 ಇವೆರಡು ಶೇರ್ ಮಾಡಿದ್ದೀನಿ. ಅದರಲ್ಲಿ ನೀವು ಅಮರತ್ವದ ಬಗ್ಗೆ, ಮಾಸೆನ್ನಸ್ ಅವ್ರ ಬಗ್ಗೆ ನೀವು ತಿಳ್ಕೊಬೋದು. ಗೊತ್ತಾಯ್ತಲ್ಲ, ರೋಮಸ, ಮಾಸ, ರೋಮಸ, ಓಕೆನಾ. ಅದಾದಮೇಲೆ ಈಗ ಕಾಕಭೂಷುಂಡಿ ಅಮರತ್ವದ ಬಗ್ಗೆ, ಇವರಿಗೆ ಹೇಗೆ ಅಮರತ್ವ ಸಿಕ್ತು ಅನ್ನೋದನ್ನು ಹೀಗೆ ನಾವು ನೋಡೋಣ. ಆ ವಿಡಿಯೋಗಳು ನೀವು ನೋಡಿಲ್ಲ ಅಂದರೆ ನೋಡಿ, ಭಾಳ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಕಾಕಭೂಷುಂಡಿ ಅಂದರೆ ಒಬ್ಬ ವಿದ್ಯಾರ್ಥಿ ಪ್ರಾರಂಭದಲ್ಲಿ ಮೊದಲು ಈತ ತುಂಬ ವರ್ಷಗಳ ಕಾಲ ಜೀವಿಸಿದ್ದ. ತುಂಬ ಎಷ್ಟು ವರ್ಷ ಆತ ಜೀವಿಸಿದ್ದ ಅಂದರೆ, ತ್ರೇತಾಯುಗ 11 ಸಾರಿ, ಅಂದರೆ ರಾಮಾಯಣ 11 ಸಾರಿ ಬರುತ್ತೆ ಅಲ್ಲಿಗೆ. ತ್ರೇತಾಯುಗ ಅಂದ್ರೇನು, ರಾಮನಿದ್ದ ಕಾಲ 11 ಬಾರಿ, ಅಂದರೆ ಒಂದು ಸಾರಿ, ಪ್ರತಿ ಸಾರಿ ಯುಗಗಳು ಉರುಳ್ತಾ ಇರುತ್ತೆ. ಈಗ ನೋಡೋಣ, ಈಗ ಕಲ್ಪ, ಯುಗ ಇವೆಲ್ಲ ನೋಡಿ ಇವರೇ. ಒಂದು ಕಲ್ಪ ಅಂದರೆ 14 ಬಲವಂತರುಗಳು. ಒಂದು ಕಲ್ಪಕ್ಕೆಷ್ಟು? 14 ಮನ್ವಂತರಗಳು. ಅದೇ ಒಂದು ಮನ್ವಂತರಕ್ಕೆ ಎಷ್ಟು? 71 ಯುಗ ಅಲ್ಲ, 71 ಮಹಾಯುಗ. ಯಾವುದಕ್ಕೆ? ಒಂದು ಮನ್ವಂತರಕ್ಕೆ. ಓಕೆನಾ. ಅದೇ ಮಹಾಯುಗ, ಒಂದು ಮಹಾಯುಗಕ್ಕೆ 4 ಯುಗಗಳು. 4 ಯುಗ ಅಂದರೆ ಯಾವುದು? ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈಗ ಅರ್ಥ ಆಯ್ತಲ್ಲ, 4 ಯುಗ ಅಂದರೆ ಒಂದು ಮನ್ವಂತರಕ್ಕೆ. ಓಕೆ ಅಲ್ಲ. ಅದೇ ಒಂದು ಯುಗಕ್ಕೆ ಎಷ್ಟು ವರ್ಷ ಅಂತ ನೋಡೋಣ. ಓಕೆ ಅಲ್ಲ. 43,20,000 ವರ್ಷಗಳು ಒಂದು ಯುಗಕ್ಕೆ. ಇಲ್ಲ, ಒಂದು ವರ್ಷ ಅಂದರೆ ಎಷ್ಟು? 365 ದಿನ. ಒಂದು ವರ್ಷ ಗೊತ್ತಾಯ್ತಲ್ಲ, 365 ದಿನ. ಅದೇ ಇಲ್ಲಿ ಆಯನ ಅಂತ ಕರೀತಾರೆ. ಆಯನ ಅಂದರೆ ಒಂದು ಆಯನಕ್ಕೆ 6 ತಿಂಗಳು. ಹಾಗಾದರೆ 2 ಆಯನಕ್ಕೆ ಎಷ್ಟು? 12 ತಿಂಗಳು. ಈಗ ಗೊತ್ತಾಯ್ತಲ್ಲ, 2 ಆಯನಕ್ಕೆ 12 ತಿಂಗಳು. ಒಂದು ಆಯನಕ್ಕೆ 6 ತಿಂಗಳು ನೆಲ್ಪಿಟ್ಕೊಳ್ಳಿ. 2 ಆಯನಕ್ಕೆ ಎಷ್ಟು? 1 ವರ್ಷ. ಗೊತ್ತಾಯ್ತಲ್ಲ. ಹಾಗೆ ನೋಡಿದಾಗ ಋತುಗಳು ಅಂತ ಬರುತ್ತೆ. ಒಂದು ಋತುಕ್ಕೆ 2 ತಿಂಗಳು, ಒಂದು ಋತುಕ್ಕೆ 2 ತಿಂಗಳು. ಹಾಗಾದರೆ ವರ್ಷಕ್ಕೆ ಎಷ್ಟು ಋತು ಬರುತ್ತೆ? 6 ಋತು ಬರುತ್ತೆ ಅಷ್ಟೇ. 6 × 12. ಓಕೆ ಅಲ್ಲ. 6 ಋತು ಬರುತ್ತೆ ವರ್ಷಕ್ಕೆ. ಆಯನಗಳು ಎಷ್ಟು ಬರುತ್ತೆ? ಆಯನಗಳು 2 ಬರೋದು. ಋತುಗಳು ಎಷ್ಟು ಬರುತ್ತೆ? 6 ಋತು ಬರುತ್ತೆ. ಒಂದು ಋತುಕ್ಕೆ 2 ತಿಂಗಳು. ಓಕೆ ಅಲ್ಲ. ಇಲ್ಲ, ಮಾಸ ಅಂತೀವಿ. ಮಾಸ ಅಂದರೆ ಏನು? 1 ತಿಂಗಳು. ಮಾಸ ಅಂದರೆ 30 ದಿನ, 1 ತಿಂಗಳು. ಓಕೆಲ್ಲ. ಈ ರೀತಿ ಈ ಒಂದು ಲೆಕ್ಕಾಚಾರ ಇರುತ್ತೆ.
ನಾನು ಲಾಸ್ಟ್ ವಿಡಿಯೋ ಭಾಗ ರೋಮ ಮಾಸ್ ಎನ್ ಎಸ್ ಅದರಲ್ಲಿ ಭಾಗ 1ರಲ್ಲಿ ಭಾಗ 2ರಲ್ಲಿ ಹೇಳಿದ್ದೀನಿ. ಬ್ರಹ್ಮನ ಆಯುಸ್ಸು ಪ್ರತಿ ಸಾರಿ ಬ್ರಹ್ಮ ಚೇಂಜ್ ಆಗ್ತಾನೆ, ಇಂದ್ರಾದಿ ದೇವತೆಗಳು ಚೇಂಜ್ ಆಗ್ತಾರೆ. ಅಂದರೆ ಆಯುಸ್ಸು ಮುಗೀತದೆ, ಆಮೇಲೆ ಬೇರೆಯವ್ರು ಬರ್ತಾರೆ. ಅದೇ ರೀತಿ ರಾಮಾಯಣಗಳು ಮಹಾಭಾರತಗಳು ಪ್ರತಿ ಯುಗದಲ್ಲೂ ಕಲಿಯುಗ ಎಲ್ಲ ಬರ್ತದೆ, ದ್ವಾಪರ ಯುಗ ಅಂತ, ಸತ್ಯಯುಗ ಅಂತ ಎಲ್ಲ ಬರುತ್ತೆ. ಪ್ರತಿ ಯುಗದಲ್ಲೂ ಬರುತ್ತೆ ಒಂದೊಂದು ಸಾರಿ. ಆ ರೀತಿ ಬಂದಾಗೆಲ್ಲ ಈತ ಜೀವಂತವಾಗಿದ್ದ ಕಾಕಭೂಷುಂಡಿ. 11 ಸಾರಿ ತ್ರೇತಾಯುಗ ಬಂದಾಗ, ಅಂದರೆ 11 ಯುಗಗಳು ಉರುಳಿದಾಗ ಅಷ್ಟು ಆಯುಸ್ಸು, ಅಷ್ಟು 11 ಬಾರಿ ರಾಮಾಯಣ. ಪ್ರತಿ ಸಾರಿ ರಾಮ ಹುಟ್ಟಿದಾಗ ತ್ರೇತಾಯುಗದಲ್ಲಿ ಆತ ಬಾಲ್ಯ ಜೀವನವನ್ನು, ರಾಮನ ಬಾಲ್ಯ ಜೀವನವನ್ನು ಈ ಕಾಕಭೂಷುಂಡಿ ನೋಡಿರ್ತಾನೆ. ಹಾಗೆ ದ್ವಾಪರ ಯುಗ 16 ಸಾರಿ ದ್ವಾಪರ ಯುಗನ ಆತ ನೋಡಿರ್ತಾನೆ. ಅಷ್ಟು ಆಯುಸ್ಸು ಆತನಿಗೆ. ಹಂಗಾರೆ ಅಂಥ ವ್ಯಕ್ತಿ ಅಷ್ಟು ವರ್ಷಗಳ ಕಾಲ ಬದುಕಿದ್ದ ಅಂದರೆ, ಕಾಲಮಾನ ಅಮರತ್ವ ಪಡೆದಿದ್ದ ಅಂದರೆ ಅದು ಯಾವ ರೀತಿ ಅನ್ನೋದನ್ನು ನಾವು ಇವಾಗ ನೋಡೋಣ. ಯಾವ ರೀತಿ ಅಂದ್ಬಿಟ್ಟು ನೋಡಿ, ಗುರುಕುಲ ಅಂತ ಒಂದಿರುತ್ತೆ, ಗುರುಗಳಿರ್ತಾರೆ, ಅಲ್ಲಿ ಸಾಕಷ್ಟು ಮಂದಿ ಶಿಷ್ಯರೆಲ್ಲ ಇರ್ತಾರೆ. ಅದರಲ್ಲಿ ಭೂಷುಂಡಿ ಅಂತ ಒಬ್ಬ ಇರ್ತಾನೆ, ಭೂಷುಂಡ ಅಂತ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಇವನು ಹೆಂಗಂದರೆ, ನಾನು ಮಹಾನ್ ಶಿವಭಕ್ತ ಅನ್ನೋ ಅಹಂಕಾರ ಅವನಿಗೆ. ನನ್ನಷ್ಟು ಶಿವಭಕ್ತರು ಯಾರೂ ಇಲ್ಲ, ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ, ನನ್ನಷ್ಟು ಜ್ಞಾನಿ ಯಾರೂ ಇಲ್ಲ. ಫೈನಲಾಗಿ ಈತನಿಗೆ ಯಾರು ವಿದ್ಯೆ ಕಲಿಸ್ತಾರೆ, ಗುರುವು, ಆ ಗುರುವಕ್ಕೂ ಕೂಡ ಶಿವನ ಮೇಲೆ ಅಷ್ಟೊಂದು ಭಕ್ತಿ ಇಲ್ಲ, ನನಗೇ ಜಾಸ್ತಿ ಭಕ್ತಿ ಇರೋದು, ನನ್ನ ಗುರುವಿಗಿಂತಲೂ ನಾನೇ ಮೇಲು ಅನ್ನೋ ಥರ ಆಲೋಚನೆ ಮಾಡ್ತಾನೆ. ಅಷ್ಟೊಂದು ಆಲೋಚನೆ ಮಾಡ್ತಾನೆ, ತುಂಬ ಭಯಾನಕವಾಗಿ. ಆಗ ಗುರುಗಳು ಹೇಳ್ತಾರೆ, ಅಷ್ಟೇ ಅಲ್ಲ, ಇವನು ಇನ್ನೂ ಒಂದು ತಪ್ಪು ಮಾಡ್ತಾನೆ. ಶಿವನಿಗಿಂತೂ ಬೇರೆ ಯಾವ ದೇವರು ಇಲ್ಲ, ವಿಷ್ಣುನೂ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಯಾರೂ ಇಲ್ಲ, ಶಿವನೇ ಎಲ್ಲರಿಗಿಂತ ದೊಡ್ಡವನು ಅಂತ ವಾದ ಮಾಡ್ತಾನೆ ಗುರುಗಳ ಹತ್ರ. ಆವಾಗ ಗುರುಗಳು ಹೇಳ್ತಾರೆ, ಇಲ್ಲ ಕಣಯ್ಯ, ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಬ್ರಹ್ಮಾಜಿ ಬೇರೆ ಅಲ್ಲ, ಇಂದ್ರಾದಿ ದೇವತೆಗಳು ಬೇರೆ ಅಲ್ಲ, ಆದಿಶಕ್ತಿ ಪರಾಶಕ್ತಿ ಬೇರೆ ಅಲ್ಲ, ಗಣಪತಿ ಬೇರೆ ಅಲ್ಲ, ಕುಮಾರಸ್ವಾಮಿ ಬೇರೆ ಅಲ್ಲ, ಎಲ್ಲರೂ ಒಂದೇ ಅಂಶ, ಒಂದೇ ದೈವ, ಒಂದೇ ಇದರಿಂದ ಬಂದಿರೋದು, ಭೇದ ಭಾವ ಮಾಡಬಾರ್ದು ಅಂತ ಗುರುಗಳು ಹೇಳ್ತಾರೆ. ಆದರೆ ಇವನು ಕೇಳಲ್ಲ, ಇಲ್ಲ ಶಿವನೊಬ್ಬನೇ ಶ್ರೇಷ್ಠ, ಈ ರೀತಿ ವಾದ ಮಾಡ್ತಾನೆ. ಗುರುಗಳಿಗೆ ಚಿಕ್ಕಪಟ್ಟೆ ಇವನು ರೇಗಾಡ್ತಾನೆ, ಬೈತಾನೆ, ಅವಮಾನ ಮಾಡ್ತಾನೆ ಗುರುಗಳಿಗೆ. ನಿನಗೇನು ಗೊತ್ತಿಲ್ಲ, ಬುಡುಬುಡಿಗೆ ನಿನ್ನ ಹತ್ರ ಏನಿಲ್ಲ, ಸುಮ್ಮನೆ ನೀನು ಹೇಳ್ತೀಯಾ, ಹಂಗೆ ಗುರುಗಳ ಮೇಲೆ ಇವನು ತುಂಬ ಕೆಟ್ಟದಾಗಿ ರೇಗಾಡ್ತಾನೆ, ಕೂಗಾಡ್ತಾನೆ. ಆದರೆ ಗುರುಗಳು ಪಾಪ ಒಳ್ಳೆಯವರು, ತುಂಬ ತಾಳ್ಮೆ ಇಟ್ಕೊಂಡು, ಸಮಯ ಪ್ರಜ್ಞೆ ಇಟ್ಕೊಂಡು, ಇವನು ಈ ಶಿಷ್ಯ ಎಷ್ಟೇ ಎಗರಾಡಿದ್ರು, ಎಷ್ಟೇ ಕೂಗಾಡಿದ್ರು, ಕೆಟ್ಟದಾಗ ಮಾತಾಡಿದ್ರು, ಅವ್ರ ಹತ್ರ ಇವ್ರ ಹತ್ರ ತನ್ನ ಮೇಲೆ ಚಾಡಿ ಹೇಳಿದ್ರು ಕೂಡ ಡೈಲಿ ಒಂದು ಚಾಡಿ ಹೇಳೋದೆ ಅವ್ರ ಮೇಲೆ ಇವ್ರ ಮೇಲೆ, ಗುರುಗಳ ಮೇಲೆ ಚಾಡಿ ಹೇಳೋದೆ ಅವ್ರ ಹತ್ರ ಇವ್ರ ಹತ್ರ, ಇವನು ಅದೇ ಕೆಲಸನೇ ಇವನು. ಗುರುಗಳು ಸರಿಯಿಲ್ಲ, ಗುರುಗಳು ಹಂಗೆ ಹಿಂಗೆ, ನಾವು ಎಷ್ಟು ವರ್ಷ ಆಯಿತು ಗುರುಗಳ ಹತ್ರ ವಿದ್ಯಾ ಕಲಿಯಕ್ಕೆ ಬಂದು, ಇವರೇನೂ ಕಲಿಸಿಲ್ಲ, ಏನೂ ಮಂತ್ರ ಹೇಳ್ಕೊಡಿಲ್ಲ, ತಂತ್ರ ಹೇಳ್ಕೊಡಿಲ್ಲ, ಆ ಮ್ಯಾಜಿಕ್ ಹೇಳ್ಕೊಡಿಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಹೇಳ್ಕೊಡಿಲ್ಲ, ಕಲಿಸಿಲ್ಲ, ಇವ್ರ ಹತ್ರ ಏನಿಲ್ಲ, ಬುಡುಬಡಿಕೆ ಅನ್ನೋ ಥರ ಗುರುಗಳಿಗೆ ಅವಮಾನ ಮಾಡ್ತಾನೆ. ಏನೇನೋ ಶುರು ಹಚ್ಕೊಬಿಟ್ಟ. ಕಂಡು ಅವ್ರಿಗೆಲ್ಲ ಹೇಳೋಕ್ಕಿಡ್ದ, ಇವ್ರ ಹತ್ರ ಹೋಗ್ಬೇಡ್ರಿ, ಇವ್ರ ಹತ್ರ ಕಲಿಬೇಡ್ರಿ, ಇವ್ರೇನು ಬರೀ ಬುರುಡೆ ಬಿಡೋದು, ಇವ್ರ ಹತ್ರ ಬುಡುಬಡಿಕೆ ಏನಿಲ್ಲ, ಹಿಂಗೆಲ್ಲ ಬೆಳಗ್ಗೆಯಿಂದ ಸಂಜೆಯಿಂದ ಬೆಳಗ್ಗೆ ಅವರು ಈ ಕೆಲವ್ರು ನೋಡಿರ್ಬೋದು ನೀವು, ಕುಡ್ಕೊಂಡು ಅದೇ ಕೆಲಸ ಮಾಡ್ತಿರ್ತಾರೆ, ಅವ್ರ ಮೇಲೆ ಇವ್ರ ಮೇಲೆ ಚಾಡಿಗಳು ಹೇಳ್ಕೊಂಡು ಕಾಲ ಕಳೀತಾರೆ. ಇನ್ನೇನು ಕಲಿಯೋ ಹೇಗೆ ಗೊತ್ತಿರಲ್ಲ ಅವ್ರಿಗೆ. ವಿದ್ಯಾ ಕಲಿಸೋ ಒಬ್ಬ ನಿಷ್ಠಾವಂತ ಗುರುಗಳ ಮೇಲೇ ಬ್ಯಾಡ್ ಕಾಮೆಂಟ್ಗಳು ಮಾಡೋದು, ಕೆಟ್ಟದಾಗ ಹೇಳೋದು, ಹಿಂಗೆಲ್ಲ ಮಾಡ್ತಿರ್ತಾರೆ. ಆದರೆ ಗುರುಗಳು ಪಾಪ ತಾಳ್ಮೆ ಅಂದಿರ್ತಾರೆ, ಎಲ್ಲವೂ ಶಿವಾರ್ಪಣ ಮಸ್ತು, ಕೃಷ್ಣಾರ್ಪಣ ಮಸ್ತು ಅಂತ ಇರ್ತಾರೆ. ಆದರೆ ಆ ಶಿವ ಸುಮ್ಮನೆ ಇರ್ತಾನೆ. ಒಬ್ಬ ಶಿವಭಕ್ತ ಗುರುವಿಗೆ ಅವಮಾನ ಮಾಡಿದ್ರೆ ಶಿವ ಸುಮ್ಮನೆ ಇರ್ತಾನೆ. ಶಿವ ಏನು ಮಾಡ್ತಾನೆ, ಶಿವನ ಶಾಪ ಇವನಿಗೆ ತಗಲುತ್ತೆ. ಯಾರಿಗೆ? ಶಿಷ್ಯನಿಗೆ. ಇವನು ಮಾಡಿದ ಪಾಪಕ್ಕೆ ಶಿವನ ಶಾಪ ತಗಲುತ್ತೆ. ಯಾವ ರೀತಿ ಅಂದರೆ, ನೀನು ಎಷ್ಟೋ ಜನ್ಮಗಳ ಕಾಲ ಕಾಗೆಯಾಗಿ ಕ್ರೂರ ಮೃಗಗಳಾಗಿ ಹುಟ್ಟುಬಿಡು, ಈಗ ಚೇಳು ಸರ್ಪ ಅಂತಿರಲ್ಲ ಹಂಗೆ ಕಾಗೆ ಆಗಿ ಹುಟ್ಟು ಅಂತ ಶಾಪ ಕೊಡ್ತಾನೆ. ಯಾಕಂದರೆ ಇವನು ಅವ್ರ ಹತ್ರ ಕಾಗೆ ಥರ ಹೊಯ್ಕೊಳ್ತಿರ್ತಾನೆ, ಏನೋ ಕಾಗೆಗಳ ಥರ ಹೊಯ್ಕೊಳ್ತಿರ್ತಾನೆ, ಶಾಪ ಕೊಟ್ಬಿಡ್ತಾನೆ. ಶಿವನ ಶಾಪಕ್ಕೆ ಗುರಿ ಆಗ್ತಾನೆ ಅವನು. ಯಾಕಂದರೆ ಇವ್ರ ಗುರುವು ಶಿವಭಕ್ತನು, ಇವನು ಶಿವಭಕ್ತನೇ.
ಆದರೆ ಇವನು ಶಿವನೇ ಶ್ರೇಷ್ಠ ಅಂತ ಅಹಂಕಾರ ಪಡೋದು, ತನ್ನ ಗುರುವನ್ನೇ ಅವಮಾನ ಮಾಡ್ದ ಅಲ್ವಾ. ಅದಕ್ಕೆ ಶಿವನಿಗೆ ಕೋಪ ಬರಲ್ವಾ? ಒಬ್ಬ ಗುರುವಿಗೆ ಅವಮಾನ ಮಾಡಿದ್ರೆ, ದುರಾಂಕಾರಿ ಶಿಷ್ಯ ಒಬ್ಬ ಒಳ್ಳೆಯ ನಿಷ್ಠಾವಂತ ಗುರುವಿಗೆ ಅವಮಾನ ಮಾಡಿದ್ರೆ ಶಿವನಿಗೆ ಕೋಪ ಬರಲ್ವಾ? ಶಿವ ಅಂದ್ರೇನು? ಒಳ್ಳೆಯದು, ಒಳ್ಳೆತನ, ಧರ್ಮ ಅಲ್ವಾ. ಅದನ್ನು ಬಿಟ್ಟ ಮೇಲೆ ಎಲ್ಲಿರ್ತಾನೆ ಇವನಲ್ಲಿ ಶಿವ? ಇವನು ಹೇಳ್ಕೊಬಿಟ್ರೆ ನಾನು ಶಿವಭಕ್ತ ಅನ್ಕೊಬಿಟ್ರೆ ಇವನು ಎಲ್ಲಿರ್ತಾನೆ ಶಿವ? ಯಾರು ಒಳ್ಳೆಯವರು ಒಳ್ಳೇದು ಹೇಳ್ತಾರೆ ಅವರಲ್ಲಿ ಇರ್ತಾನೆ ಶಿವ ಅಲ್ವಾ. ಅದೇ ಥರ ಆಯ್ತು ಇಲ್ಲಿ ಕೂಡ. ಆವಾಗ ಶಿವನ ಶಾಪಕ್ಕೆ ಇವನು ತುತ್ತಾಗ್ತಾನೆ. ಆಮೇಲೆ ಈ ಗುರು ಹತ್ರ ಇವನು ವಿದ್ಯೆ ಕಲಿಯಲ್ಲ, ಗುರುವೇ ಇವನು ಸರಿಯಿಲ್ಲ ಅಂತ ಇವನ್ನ ದೂರ ಆಗ್ತಾನೆ. ಇವನು ಬೇರೆ ಗುರುವನ್ನು ಹುಡ್ಕೊಂಡು ಹೋಗ್ತಾನೆ, ಗೊತ್ತಾಯ್ತಲ್ಲ. ಅಲ್ಲಿ ಒಳ್ಳೆ ಗುರು, ಎಲ್ಲಿ ಇವನಿಗೆ ಒಳ್ಳೆ ಗುರು ಸಿಗಲ್ಲ. ಫೈನಲ್ ಇವನಿಗೆ ಪಶ್ಚಾತ್ತಾಪ ಆಗುತ್ತೆ ಸ್ವಲ್ಪ. ಆವಾಗ ಇವನು ಆ ದೇವರು ನನ್ನ ಭಕ್ತನಲ್ಲ, ನಾನು ಶಿವನ ಭಕ್ತನಲ್ಲ ಅಂತ ಆ ಶಿವನಿಗೆಲ್ಲ ಕೇಳ್ಕೊತಾನೆ. ಹಾಗೆ ಕ್ಷಮೆನೂ ಹೆಚ್ಚಿಸ್ತಾನೆ, ಏನೋ ತಪ್ಪು ಮಾಡಿದೆ ಅನ್ನೋ ಥರ. ಆಮೇಲೆ ಬೇರೆ ನಾರದ ಮಹರ್ಷಿ ಅವರು ಇವರು ಯಾರೋ ಸಿಗ್ತಾರೆ ಇವನು. ಹೋಗ್ಲಿ ನಿನಗೆ ಒಳ್ಳೆ ಗುರು ಹತ್ರ ಸೇರಿಸ್ತೀನಿ, ಅಲ್ಲಿ ವಿದ್ಯೆ ಕಲಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಯಾವ ಗುರುವು? ಮಾಸ್ ಗುರುಗಳು, ರೋಮಾಸ ಗುರುಗಳು, ರಾಮಾಸ ಗುರುಗಳು, ರೋಮಾಸ ಗುರುಗಳು, ಮಾಸ್ ಗುರುಗಳು, ಮಾಸ್ ಸ್ವಾಮಿ ಗುರುಗಳು, ಮಾಸ ಸ್ವಾಮಿ, ರೋಮಾಸ ಸ್ವಾಮಿ ಗುರುಗಳು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇವನ್ನ ಸೇರಿಸ್ತಾರೆ. ಯಾರನ್ನ? ಈ ಭೂಷುಂಡಿನ. ಅಲ್ಲಿ ಅವರು ಈಗಾಗಲೇ ನಾನು ಮಾಸ್ ಅವ್ರ ಬಗ್ಗೆ ಭಾಗ 1-2 ವಿಡಿಯೋ ಶೇರ್ ಮಾಡಿದ್ದೀನಿ, ಅದು ನೀವು ನೋಡಿದ್ರೆ ಅರ್ಥ ಆಗುತ್ತೆ. ರೋಮಸ ಅಥವಾ ಮಾಸ ಸ್ವಾಮಿ ಯಾರು ಅಂದ್ಬಿಟ್ಟು ಅಂಥ ಗುರುಗಳ ಹತ್ರ ಇವನು ತಗೊಂಡು ಹೋಗ್ತಾರೆ. ಆ ಗುರುಗಳು, ಮಾಸ ಗುರುಗಳು ಇವನಿಗೆ ಒಳ್ಳೆ ಬುದ್ಧಿ ಹೇಳಿ ತಿಳಿ ಹೇಳಿ ವಿದ್ಯೆ ಕಲ್ಸೋಕ್ಕೆ ಶುರು ಮಾಡ್ತಾರೆ. ಆದರೆ ಅಲ್ಲಿ ಕೂಡ ಇವನು ಕರೆಕ್ಟಾಗಿ ವಿದ್ಯೆ ಕಲಿಯಲ್ಲ. ಆ ಗುರುಗಳ ಮೇಲೇ ಅಂಥ ದೊಡ್ಡ ಅಮರತ್ವ ಪಡೆದಂಥ ಗುರುಗಳು. ಮಾಸ ಗುರುಗಳಂದ್ರೆ ಏನು? ಮಾಸ ಸ್ವಾಮಿಗಳಂದರೆ ಅವರೇನು ಎಷ್ಟೋ ಕೋಟ್ಯಾಂತರ ಎಷ್ಟೋ ನೂರಾರು ಬ್ರಹ್ಮರ ಆಯುಸ್ಸು ಆತನಿಗಿರೋದು. ನೂರಾರು ಬ್ರಹ್ಮರು ಹುಟ್ಟಿದ್ದಾರೆ, ನೂರಾರು ಬಾರಿ ಮನ್ವಂತರಗಳು ಆಗಿದೆ, ನೂರಾರು ಬಾರಿ ಯುಗಗಳು ಉರುಳಿದೆ, ಅಷ್ಟು ಆಯುಸ್ಸು ಅವರಿಗೆ. ಅಂಥ ಗುರುಗಳ ಹತ್ರ ಇವನು ವಿದ್ಯೆ ಕಲಿಯಕ್ಕೆ ಹೋದ. ಇವನು ಹೋದ. ಆ ಗುರುಗಳ ಹತ್ರನೂ ಇವನು ಹೇಳಿದ ಮಾತು ಕೇಳಲ್ಲ. ಆವಾಗ ಆ ಗುರುಗಳಿಗೆ ಕೋಪ ಬರುತ್ತೆ. ಅವರು ನಿನ್ನ ಕಾಗೆಗೆ ಹುಟ್ಟಬೇಕು ಕಣ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಅವರುಗಳು. ಆಮೇಲೆ ಇವನಿಗೆ ನೆಕ್ಸ್ಟ್ ಕಾಗೆನೇ ಗತಿ. ಕಾಗೆ ಆಗಿ ಇವನು ನೆಕ್ಸ್ಟ್ ಜನ್ಮ ಹುಟ್ಟುತ್ತಾನೆ ಕಾಗೆ ಆಗಿ. ಆದರೆ ಕಾಗೆ ಹುಟ್ಟಿದ್ರು ಇವನು ಕ್ಷಮೆ ಕೇಳ್ತಾನೆ ತಪ್ಪಾಯಿತು ಅಂತ, ಮತ್ತೆ ಎಷ್ಟೆಷ್ಟೋ ಬೇಡ್ಕೊಳ್ತಾನೆ. ಆವಾಗ ಮೊದಲಿದ್ರಲ್ಲ ಗುರುಗಳು, ಅವ್ರಿಗೆ ಕರುಣೆ ಬರುತ್ತೆ. ಅವ್ರೇನು ಮಾಡ್ತಾರೆ? ಶಿವನನ್ನು ಕೇಳ್ಕೊತಾರೆ, ಶಿವನೇ ನೀನು ನಿನ್ನ ಶಾಪಕ್ಕೂ ಅವನು ಗುರಿ ಆಗಿದ್ದಾನೆ ನಮ್ಮ ಶಿಷ್ಯ. ಆ ಕಡೆ ರೋಮಸ ಸ್ವಾಮಿಗಳ ಗುರುಗಳು ಶಾಪಕ್ಕೂ ಗುರಿ ಆಗಿದ್ದಾನೆ. ಹೋಗ್ಲಿ ಅವ್ನಿಗೇನಾದರೂ ಶಾಪ ವಿಮೋಚನೆಗೆ ದಾರಿ ತೋರಿಸಿ ಅಂತ. ಆವಾಗ ಶಿವ ಹೇಳ್ತಾನೆ, ಏನೋ ಹೆರಿಗೆ ಮಾಡಬೇಡ ನೀನು, ನಿನ್ನ ಶಿಷ್ಯ ಎಷ್ಟೇ ಜನ್ಮ ಎತ್ತಲಿ ಅವನಿಗೆ ಆ ಜನ್ಮಗಳಲ್ಲಿ ಯಾವುದೇ ಕಷ್ಟ ಬರಲ್ಲ. ಒಬ್ಬ ರಾಮ ಭಕ್ತನಾಗಿ ಯಾರನ್ನು ಅವನು ದೇಶ ಮಾಡ್ತಿದ್ದಾನೆ? ಮಹಾವಿಷ್ಣುವನ್ನು ಅವನು ದೇಶ ಮಾಡ್ತಿದ್ದಾನೆ. ಅದೇ ಮಹಾವಿಷ್ಣುವಿನ ಅಂಶ ರಾಮ, ಆ ರಾಮ ಭಕ್ತನಾಗಿ ಅವನು ನೆಕ್ಸ್ಟ್ ಉಳಿತಾನೆ, ಅಷ್ಟು ಜನ್ಮಗಳಿದ್ದರೂ ಕೂಡ ಅಂತ ಶಿವ ಭರವಸೆ ಕೊಡ್ತಾನೆ. ಅನಂತರ ಅವನು ಕಾಗೆ ಆಗಿಬಿಡ್ತಾನೆ. ಶಿಷ್ಯ ಅವನು ಕಾಗೆ ಆಗಿಬಿಡ್ತಾನೆ. ಕಾಗೆ ಆಗಿ ಹುಟ್ಟಿದ ಮೇಲೆ ರಾಮ ಭಕ್ತನಾಗಿರ್ತಾನೆ. ಹಾಗೆ ಎಷ್ಟೋ ವರ್ಷಗಳು ತಪಸ್ಸು ಸಾಧನೆ ಮಾಡ್ತಾನೆ, ಯೋಗ ಸಾಧನೆ ಮಾಡ್ತಾನೆ, ಸಚ್ಚಾರಿತ್ರವಂತನಾಗ್ತಾನೆ, ಒಳ್ಳೆಯವನಾಗ್ತಾನೆ. ಆ ಒಳ್ಳೆತನದಿಂದ ಆ ಶಿವ ಆಶೀರ್ವಾದ, ಆ ವಿಷ್ಣು ರಾಮನ ಆಶೀರ್ವಾದ ಅವನಿಗಿರುತ್ತೆ. ಒಬ್ಬ ರಾಮನ ನಾಮನವನ್ನು ಸ್ಮರಣೆ ಮಾಡ್ತಾ, ರಾಮ ಪ್ರತಿ ಸಾರಿ ಹುಟ್ಟಿದಾಗಲ್ಲ ಅರಮನೆಗೆ ಹೋಗಿ ಇವನು ಅಲ್ಲಿ ಆಟ ಆಡಿಸ್ತಾನೆ, ರಾಮನ ಜೊತೆ ಆಟ ಆಡ್ತಾನೆ, ಕಾಗೆ ಆಗಿ ಹೋಗ್ತಾನೆ. ರಾಮ ಅದನ್ನು ಹಿಡ್ಕೊಳ್ಳೋಕ್ಕೆಲ್ಲ ಹೋಗ್ತಾನೆ. ಕಾಗೆ ಹತ್ರ ಬರುತ್ತೆ, ಅದನ್ನು ಹಿಡ್ಕೊಳ್ಳೋಕ್ಕೆಲ್ಲ ರಾಮ, ಭರತ, ಶತ್ರುಘ್ನ, ಲಕ್ಷ್ಮಣ ಇವರೆಲ್ಲ ಹೋಗ್ತಾರೆ. ಆ ರೀತಿ ಕಾಗೆ ಜೊತೆ ಆಟ ಆಡ್ತಾರೆ. ಹಾಗೆ ಎಷ್ಟೋ 11 ಬಾರಿ ರಾಮ ಹುಟ್ಟಿರ್ತಾನೆ, 11 ಯುಗಗಳು ಕಳೆದಿರುತ್ತೆ. ಅಷ್ಟು ಸಾರಿನೂ ರಾಮ ತ್ರೇತಾಯುಗ 11 ಸಾರಿ ಬಂದಾಗಲೂ ಇವನು ಹೋಗಿರ್ತಾನೆ. ಹಾಗೆ 16 ಸಾರಿ ಮಹಾಭಾರತ ಬಂದಾಗೆಲ್ಲ ಶ್ರೀಕೃಷ್ಣ ಭಗವಾನನಲ್ಲಿ ಇವನು ಆಟ ಆಡಿ ಬಂದಿರ್ತಾನೆ. ಈ ರೀತಿ ಮಹಾನ್ ವಿಷ್ಣು ಭಕ್ತಾನೆ. ಅದಕ್ಕೆ ಕಾಕಾಭೂಷುಂಡಿ ಅಂತ ಇವರಿಗೆ ಹೆಸರು. ಕಾಕ ಅಂದರೆ ಏನು? ಕಾಗೆ. ಕಾಕ ಅಂದರೆ ಕಾಗೆ, ಭೂಷುಂಡಿ ಅಂದರೆ ಈತ. ಹಾಗೆ ಅಷ್ಟು ಅಮೃತವನ್ನು ಪಡೆದಂಥ ಈತ ಕೂಡ ಒಬ್ಬ. ಈಗ ನಾರದ ಮಹರ್ಷಿ, ಅಶ್ವತ್ಥಾಮ, ಹಾಗೆ ಮಾರ್ಕಂಡೇಯ, ಧ್ರುವ,
ಹಾಗೆ ಇನ್ನೂ ನಾರದ ಮಹರ್ಷಿ, ಹೀಗೆ ಎಷ್ಟೋ ಸಪ್ತರ್ಷಿಗಳು, ಇವರೆಲ್ಲ ಎಷ್ಟೋ ಮಂದಿ ಅಮರತ್ವ ಪಡೆದಿರೋ. ಹನುಮಾನ್ ಬಜರಂಗಿ ಬಲಿ ಹನುಮಾನು, ಜಾಂಬುವಂತ, ಹಾಗೆ ಇನ್ನೂ ಕೆಲವರಲ್ಲಿದ್ದಾರೆ, ಗೊತ್ತಾಯ್ತಲ್ಲ ಅಮರತ್ವ ಪಡೆದಿರೋರು. ಅವ್ರ ಸಾಲಿಗೆ ಅವ್ರಿಗಿಂತ ಹೆಚ್ಚಾಗಿ ಅಮರತ್ವ ಪಡೆದವನು ಚಿರಂಜೀವಿ ಆಗಿರ್ತಕ್ಕಂಥವನು ಕಾಕಾಭೂಷಣರು ಕೂಡ ಒಬ್ಬರು. ಮಹಾಸ್ವಾಮಿಗಳೇ ನಂಬರ್ 1 ಸ್ಥಾನದಲ್ಲಿರ್ತಾರೆ, ಇವರು ಕೂಡ ಒಂದು 2ನೇ ಸ್ಥಾನ ಆ ಥರ ಇರ್ತಾರೆ. ಇದೊಂದು ಮಾಹಿತಿ ಚಿಕ್ಕದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ಈ ರೀತಿ ವಿಡಿಯೋ ಮಾಡ್ಬೋದು. ಅಮರತ್ವಕ್ಕೆ ಸಂಬಂಧಪಟ್ಟಿದ್ದು ಈಗಾಗಲೇ ಅಮರತ್ವ ಪಡೆದವರು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಯಾವುದ್ರಲ್ಲಿ ಚೆಕ್ ಮಾಡ್ಕೊಳ್ಳೋದು, ಯಾವ ಸ್ಕ್ಯಾನರಲ್ಲಿ ಚೆಕ್ ಮಾಡೋದು, ಈ ರೀತಿ ನಾನೊಂದು ವಿಡಿಯೋ ಮಾಡಿದ್ದೀನಲ್ಲ, ಭಾಗ 2 ಮಾಸ್ NS 2012 ರೋಮಶ ಯೋಗಿ, ಅದರಲ್ಲಿ ಭಾಗ 2ರಲ್ಲೂ ನ್ಯೂಟ್ರಿನ ಸ್ಕ್ಯಾನರ್ ಬಗ್ಗೆ, ಕರಡ ಸ್ಕ್ಯಾನರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಅಮರತ್ವ ಪಡೆದಿರೋರ ಶೆಲ್ಸು, ನ್ಯೂಟ್ರಿನ ಸ್ಕ್ಯಾನಿಂಗ್, ಕ್ರೋಮೋಸೋಮ್ಸ್ ಯಾವ ರೀತಿ ಚೆಕ್ ಮಾಡೋದು, ಬಯೋಕೆಮಿಸ್ಟ್ರಿ ನಮ್ಮ ಶರೀರದಲ್ಲಿರುತ್ತೆ, DNA, ಬಯೋಟೆಕ್ನಲ್ಲಿ ಹೇಗೆ ಚೆಕ್ ಮಾಡೋದು ಅದರೆಲ್ಲ ಹೇಳಿದ್ದೀನಿ. ಓಕೆನಾ? ಆ ವಿಡಿಯೋನ ತಪ್ಪದೆ ನೋಡಿ, 2 ಭಾಗ ಇರುತ್ತೆ ಮಾಸ್ NS. ಗೊತ್ತಾಯ್ತಲ್ಲ? ಹಾಗೆ ನಾನು ಇದರ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಂಡು ನನಗೆ ವಾಟ್ಸಪ್ಪಲ್ಲಿ ಪ್ರಶ್ನೆ ಮಾಡಿ, ಬೇಕಾದ್ರೆ ಅಲ್ಲಿ ನಾನು ಶೇರ್ ಮಾಡ್ತೀನಿ, ಅಲ್ಲಿ ನೀವು ನೋಡ್ಬೋದು ಈ ವಿಡಿಯೋಗಳು. ನೋಡಿಲ್ಲ ಸಿಕ್ಕಲಿಲ್ಲ ಅಂದರೆ ಓಕೆನಾ? ಏನಿಲ್ಲ, 2-3 ವೀಡಿಯೋ ಇಲ್ಲಿಂದ 2-3 ವೀಡಿಯೋ ಹಿಂದಕ್ಕೆ ಹೋದರೆ ಸಾಕು, ನಿಮಗೆ ಸಮಾಧಿ ಬಗ್ಗೆ ಸಿಗುತ್ತೆ, ಮಾಸ್ NS ಋಷಿ ಯೋಗಿ ಅವ್ರ ಬಗ್ಗೆ ಸಿಗುತ್ತೆ 2 ಭಾಗ. ನೆಕ್ಸ್ಟ್ ಇಷ್ಟು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಒಂದು ಲೈಕ್ ಮಾಡೋದು ಮರಿಬೇಡಿ ಇಷ್ಟ ಆದರೆ, ಹಾಗೆ ಸಬ್ಸ್ಕ್ರೈಬ್ ಆಗಿ ಹಾಕೊಳ್ಳಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.